ಫಸ್ಟ್ ನಾವೇನು ಮಾಡಬೇಕು ಟೇಬಲ್ನ ಮಾಡೋದಕ್ಕೆ ಫಸ್ಟು ನೀವು ಈ ರೀತಿ ಕೈಯನ್ನು ಇಟ್ಕೊಳ್ಳಿ ಅಥವಾ ನಿಮ್ಗೆ ಗೊತ್ತಿರೋ ರೀತಿ ಈ ನೋಡಿ ನಾವು ಯಾಕೆ ಈ ರೀತಿ ತೊಗೊಂಡು ಅಂದರೆ 0 ಇಂದ 90 ಓಕೆ ಎಷ್ಟು ರೀತಿ ಇದೆ 1 2 3 4 5 ಓಕೆ 5 ಭಾಗ ಇವೆನಾ 5 ಭಾಗ ಇವೆ ನಾ 0 ಇಂದ 5 ಭಾಗ ಮಾಡೋದಕ್ಕೆ ಏನು ಮಾಡ್ತೀನಿ 0 ಇಂದ 4ರವರೆಗೆ ನಂಬರ್ ತೊಗೊತೀನಿ ಯಾಕಂದರೆ 0 1 2 3 4 ಓಕೆ ಇವೇನಾಯಿತು ಟೋಟಲಾಗಿ 5 ನಂಬರ್ ಬಂತು ಸೊ ಅದಕ್ಕಾಗಿ ನಾನು 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ 90 ಡಿಗ್ರಿವರೆಗೆ 5 ಭಾಗವನ್ನು ಮಾಡಿಕೊಂಡೆ ಓಕೆ ಫಸ್ಟು 0/4 ತೊಗೊಂಡೆ ಆಮೇಲೆ 1/4 ಆಮೇಲೆ 2/4 2/4 ಆಮೇಲೆ 3/4 ಆಮೇಲೆ 4/4 ತೊಗೊಂಡೆ ಓಕೆ ಫಸ್ಟು 0/4 ಎಲ್ಲ ಸ್ಕೇನ್ ಮಾಡಬೇಕು ಅಂಡರ್ ರೂಟ್ ಹಾಕಬೇಕು ಎಲ್ಲ ಸ್ಕೇನ್ ಮಾಡಬೇಕು ಅಂಡರ್ ರೂಟ್ ಹಾಕಬೇಕು ಎಲ್ಲ ವ್ಯಾಲ್ಯೂಗಳಿಗೆ ಅಂಡರ್ ರೂಟ್ ಹಾಕಿದ ನಂತರ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದೆ 0/4 ಏನಾಯಿತು 0 ನೆಕ್ಸ್ಟ್ 1/4 2 ಆಗುತ್ತೆ ಇದು ಕ್ಯಾನ್ಸಲ್ ಆಗಿ 1/2 ಬಂತು 1/2 ಏನಾಗುತ್ತೆ 1/√2 ಆಯಿತು ಮೇಲಿರ್ತಕ್ಕಂಥ 3 ವ್ಯಾಲ್ಯೂ ಏನಾಯಿತು √3 ಬಂತು ಕೆಳಗಿರ್ತಕ್ಕಂಥ 4ಗೆ ರೂಟ್ ಮಾಡಿದ್ರೆ ಏನು ಬರುತ್ತೆ 2 ಬರುತ್ತೆ ನೆಕ್ಸ್ಟ್ ಇಲ್ಲಿ 4/4 ಏನಾಗುತ್ತೆ 1 ಆಗುತ್ತೆ √1 = ಏನಿದೆ 1 ಇದೆ 1ಗೆ ರೂಟ್ ಮಾಡಿ ಸ್ಕ್ವೇರ್ ಮಾಡಿ ಕ್ಯೂಬ್ ಮಾಡಿ ಏನು ಬರುತ್ತೆ 1 ಬರುತ್ತೆ ಇಲ್ಲಿ ಯಾವ ರೀತಿ ಈ ಕಡೆಯಿಂದ ಈ ಕಡೆ ವ್ಯಾಲ್ಯೂ ಬರ್ನಲ್ಲ ಅದೇ ರೀತಿ ಈ ಕಡೆಯಿಂದ ಈ ಕಡೆ ವ್ಯಾಲ್ಯೂ ಬರೆದ್ಬಿಡಿ ಓಕೆ ಅಂದರೆ 0 ಇರ್ತಕ್ಕಂಥದ್ದು ಇಲ್ಲಿ ಬಂತು 1/2 ಇಲ್ಲಿ ಬಂತು ಇದು ಇಲ್ಲಿ ಇದು ಇಲ್ಲಿ ಇದು ಇಲ್ಲಿ ಓಕೆ ಇಲ್ಲಿಂದ ಏನಾಯಿತು ಸೈನ್ ತುಂಬಿತು ಕಾಸ್ ತುಂಬಿತು ಓಕೆ ನನಗೆ ಟ್ಯಾನ್ ಥೀಟಾ ಅಂದರೆ ಗೊತ್ತು ಟ್ಯಾನ್ ಎ ಅಂದರೆ ಏನು ಸೈನ್ ಎ ಬೈ ಕಾಸ್ ಎ ಸೈನ್ ಎ ಬೈ ಕಾಸ್ ಎ ಇದನ್ನು ಬಳಸ್ಕೊಂಡೆ ನಾನು ಓಕೆ ಸೈನ್ ಮೇಲೆ ಇದೆ ಕಾಸ್ ಕೆಳಗಡೆ ಇದೆ ಆಟೋಮೆಟಿಕಾಗಿ ಡಿವೈಡ್ ಮಾಡಿ ಆನ್ಸರ್ ಇಟ್ಟರೆ ಏನಾಗುತ್ತೆ ನನಗೆ ಟ್ಯಾನ್ ಎ ವ್ಯಾಲ್ಯೂ ಬಂದೇ ಬರುತ್ತೆ 0/1 ಏನಾಯಿತು 0 ಆಯಿತು ಓಕೆ 0/1 ಏನಾಯಿತು 0 ಆಯಿತು ಇದು 1/2 / √3/2 ಓಕೆ ಇಲ್ಲಿಂದ 2 ಮತ್ತು 2 ಏನಾಯಿತು ಕ್ಯಾನ್ಸಲ್ ಆಯಿತು √3 1/√3 ಏನು ಉಳಿತು ನನಗೆ ವ್ಯಾಲ್ಯೂ ಉಳಿತು ಓಕೆ ಇಲ್ಲಿ 1/√2 1/√2 ಕಟ್ ಆಯಿತು ಉಳಿದದ್ದೇನು 1 ಇಲ್ಲಿ ಕೆಳಗಡೆ 2 ಮತ್ತು 2 ಕಟ್ ಆಯಿತು ಮೇಲ್ಗಡೆ √3/1 ಉಳಿತು √3/1 ಅಂದರೆ √3ನೇ ನೆಕ್ಸ್ಟ್ 1/0 P/Q Q ಈಸ್ ನಾಟ್ ಈಕ್ವಲ್ ಟು 0 ಹೌದಾ ಇಲ್ಲಿ Q 0 ಆದಾಗ ಏನಾಗುತ್ತೆ ಇದು ನಾಟ್ ಡಿಫೈನ್ಡ್ ವ್ಯಾಲ್ಯೂ ಏನಾಗುತ್ತೆ ಇನ್ಫಿನೈಟ್ ಆಗುತ್ತೆ ಅದೇ ರೀತಿ ಸೇಮ್ ಇಲ್ಲಿ ಸೈನ್ ಇದೆ ಅಲ್ವಾ ಸೈನ್ಗೆ ಉಲ್ಟಾ ಏನಿರುತ್ತೆ ಕೊಸೆಕ್ ಇರುತ್ತೆ ಸೈನ್ ನನ್ನ ತಮ್ಮ ಏನು ಕೊಸೆಕ್ ಓಕೆ ಇಲ್ಲೇನಿತ್ತು 0/2 ಇತ್ತಲ್ವಾ ಇದೇನು 4ಅನ್ನು ತೆಗೆದ್ರೆ ಏನು ಬರುತ್ತೆ 2 ಬರುತ್ತೆ √4 ಅಂದರೆ ಏನು 2 ಬರುತ್ತೆ ಸೊ ಇಲ್ಲೇನಿತ್ತು ಆ್ಯಕ್ಚುಲಿ 0/2 ಇತ್ತು ಸೊ ನಾನೀಗ ಉಲ್ಟಾ ಮಾಡಿದಾಗ ಏನಾಗುತ್ತೆ 2/0 ಆಗುತ್ತೆ 2/0 ಅಂದರೆ ಏನು ನಾಟ್ ಡಿಫೈನ್ ಯಾಕಂದರೆ 2 ಕೆಳಗಡೆ ಏನಿದೆ 0 ಇದೆ ಕ್ಯೂ ಏನಿದೆ 0 ಇದೆ ಸೊ ಆದ್ದರಿಂದ ಇದು ನಾಟ್ ಡಿಫೈನ್ ಆಯಿತು ನೆಕ್ಸ್ಟ್ 1/2 ಏನಾಗುತ್ತೆ 2/1 ಆಯಿತು 2 ವ್ಯಾಲ್ಯೂ ಬಂತು 1/√2 ಏನಾಯಿತು √2/1 ಬಂತು ಇಲ್ಲಿ ಬಂತು ನೆಕ್ಸ್ಟು √3/2 ಇದೆ √3/2 ಏನಾಗುತ್ತೆ 2/√3 ಆಗುತ್ತೆ ಹೌದಾ ಉಲ್ಟಾ ಮಾಡ್ಬೇಕು ಇದದ್ದು ಉಲ್ಟಾ ಮಾಡಿದ್ರೆ ಏನಾಗುತ್ತೆ 2/√3 ಆಯಿತು ಈಗ 1 ಇದೆ 1 ಉಲ್ಟಾ ಮಾಡಿ ಸೀದಾ ಮಾಡಿ ಒಂದೇ ಇರುತ್ತೆ ಯಾಕಂದರೆ 1/1 = 1/1 = 1 ಸೇಮ್ ನೆಕ್ಸ್ಟ್ ಈಗ ಮೇಲ್ಗಡೆ 3ಕ್ಕೆ ಯಾವ ರೀತಿ ಮಾಡಿನಲ್ವ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಬರ್ತಕ್ಕಂಥದ್ದು ಈಗ ಕೆಳಗಡೆ ಕೂಡ ಅದೇ ರೀತಿ ಮಾಡ್ತೀನಿ ಓಕೆ ಕೊಸೆಕ್ ಥೀಟಾಯಿಂದ ಇಲ್ಲಿ ಕೊಸೆಕ್ ಥೀಟಾದ ಯಾವ ರೀತಿ ಈ ಕಡೆ ವ್ಯಾಲ್ಯೂ ಬರೋದಲ್ಲ ಈ ಕಡೆಯಿಂದ ಈ ಕಡೆ ಕೂಡ ಏನು ಮಾಡ್ತೀನಿ ಸೇಮ್ ವ್ಯಾಲ್ಯೂನ ಬರೆದ್ಬಿಡ್ತೀನಿ ಸೊ ನಾಟ್ ಡಿಫೈನ್ಡ್ ಇಲ್ಲಿ ಬರದೆ 2 ಇಲ್ಲಿ ಬಂತು 2 ಇಲ್ಲಿ ಬಂತು ಇದು ಈ ಕಡೆ ಇದು ಈ ಕಡೆ ವ್ಯಾಲ್ಯೂ ಬಂತು ನೆಕ್ಸ್ಟು ಈಗ ನೀವು ಟ್ಯಾನ್ ಇದೆ ಅಲ್ವಾ ಟ್ಯಾನ್ನ ಉಲ್ಟಾ ತೊಗೊಂಡ್ರೆ ಕಾಟ್ ಬರುತ್ತೆ ಆ ರೀತಿ ಆದರೂ ಮಾಡ್ಬೋದು ಅಥವಾ ಇಲ್ಲಿ ಟ್ಯಾನ್ದು ಈ ಕಡೆಯಿಂದ ಈ ಕಡೆ ಯಾವ ರೀತಿ ವ್ಯಾಲ್ಯೂ ಇದೆಯಲ್ಲ ಅದನ್ನೇ ಈ ಕಡೆಯಿಂದ ಈ ಕಡೆ ಬರೆದ್ಬಿಡಿ ಫಿನಿಶ್ ನಿಮ್ಮ ಟೋಟಲ್ ಟೇಬಲ್ ಬಂದ್ಬಿಡುತ್ತೆ ಓಕೆ ಇದನ್ನು ಬರೆಯೋದಕ್ಕೆ ಏನಿಲ್ಲ ಒಂದು 40ರಿಂದ 50 ಸೆಕೆಂಡು ಮೋರ್ ದೆನ್ ಎನಫ್ ಓಕೆ 40ರಿಂದ 50 ಸೆಕೆಂಡು ಸಾಕು ಇದನ್ನು ಬರೆಯೋದಕ್ಕೆ ಇದು ಯಾವ ರೀತಿ ನೀವು ಪ್ರಾಕ್ಟೀಸಿಂದ ಬರುತ್ತೆ ಓಕೆ ಎಕ್ಸಾಮಲ್ಲಿ ನೀವು ಇದನ್ನು ಜ್ಞಾಪಕ ಇಟ್ಕೊಂಡು ಹೋಗ್ಬೋದು ಅಥವಾ ಹಿಂಗೆ ಹೋಗ್ಬೋದು ನನಗಂತರ ಪ್ರಾಕ್ಟೀಸ್ ಮಾಡಿ ಏನಾಗಿದೆ ಸೈನ್ ವ್ಯಾಲ್ಯೂ ಜ್ಞಾಪಕ ಆಗಿಬಿಟ್ಟಿದೆ ಸೈನ್ ವ್ಯಾಲ್ಯೂ ಏನು 0 1/2 1/√2 √3/2 ಮತ್ತು 1 ಓಕೆ ಈ ರೀತಿ ಬರುತ್ತೆ ಯಾವುದು ಸೈನ್ ವ್ಯಾಲ್ಯೂ ಉಲ್ಟಾನೇ ಏನಿರುತ್ತೆ ಕಾಸ್ ವ್ಯಾಲ್ಯೂ ಡಿವೈಡ್ ಬೈ ಟ್ಯಾನ್ ವ್ಯಾಲ್ಯೂ ಸೈನ್ದು ಉಲ್ಟಾ ಮಾಡಿದ್ರೆ ಮತ್ತೆ ಕೊಸೆಕ್ ಬಂತು ಕೊಸೆಕ್ನ ಈ ಕಡೆಯಿಂದ ಆ ಕಡೆ ಬರ್ರಿ ಓಕೆ ಸೆಕ್ದು ಆ ಕಡೆಯಿಂದ ಈ ಕಡೆ ವ್ಯಾಲ್ಯೂ ಬರುತ್ತೆ ಕಾರ್ಡ್ದು ಟ್ಯಾನ್ದು ಉಲ್ಟಾ ಬರೆದ್ಬಿಟ್ರೆ ಬಂದ್ಬಿಡ್ತು ವ್ಯಾಲ್ಯೂ ಇಷ್ಟೇ ಸಿಂಪಲ್ ಓಕೆ ನಿಮ್ಗೆ ಅರ್ಥ ಆಯ್ತಾ ಯಾವ ರೀತಿ ಈ ಟೇಬಲ್ನ ಮಾಡ್ಬೇಕು ಅನ್ನೋದು